ಜಾನಿ ಜಾನಿ ಕಂದ ಜಾನಿ ನನ್ನ ನೋಡಿ ಯಾಕೆ ಕೊಳ್ಳಿದೇವ ನೋಡಿದ ಹಾಗೆ ಕಿರ್ಚ್ತಾ ಇದ್ಯಾ? ಸಡನ್ ಆಗಿ ನೋಡೋದಕ್ಕೆ ಹಾಗೆ ಕಾಣಿಸಿದ್ರಿ, ಅದಕ್ಕೆ ಕಿರ್ಚ್ಕೊಂಡೆ. ಹೌದು, ನನ್ನ ನೋಡಿ ನೀವ್ಯಾಕೆ ಕಿರ್ಚ್ಕೊಂಡ್ರಿ? ಒಳ್ಳೆ ಬಿಳಿ ಭೂತ ನೋಡಿದ ಹಾಗಾಯ್ತು, ಅದಕ್ಕೆ ಕಿರ್ಚ್ಕೊಂಡೆ. ನಿಮ್ ಕಣ್ ಸರಿ ಇಲ್ಲ ಅಂದ್ರೆ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ. ನನ್ನಂತ ಬ್ಯೂಟಿಫುಲ್ ಲೇಡಿನ ಭೂತಕ್ಕೆಲ್ಲ ಹೋಲಿಸ್ಬೇಡಿ. ನಿನ್ನ ಬ್ಯೂಟಿಫುಲ್ ಲೇಡಿ ಅಂತ ಆ ಭೂತಗಳೇ ಬಂದು ಹೇಳ್ಬೇಕು. ಜಗಳ ಮಾಡಕಂದ್ರೆ ಊರಿಂದ ಬಂದ್ರಾ? ಇವಳು ದೊಡ್ಡ ಮಹಾರಾಣಿ, ಇವಳ ಹತ್ರ ಜಗಳ ಮಾಡಕ್ಕೆ ಅಂತ ಅಲ್ಲಿಂದ ಇಲ್ಲಿಗೆ ಬರ್ತಾರೆ. ಲೇ, ನಿನ್ನ ಯಾಕೆ ಪ್ರೆಗ್ನೆಂಟ್ ಆಗಿಲ್ಲ ಅಂತ ಕೇಳಕ್ ಬಂದೆ. ಅದೇ ಕೆರೆಲಿರೋ ಮೀನು ಅಲ್ಲ ಕಣೆ, ಎದುರುಗಡೆ ಮನೆ ಪುಟ್ಟಮಲ್ಲಿಯವರೆಗೂ ನಿನಗೂ ಸುಮಾರಾಗಿ ಒಂದೇ ವರ್ಷದಲ್ಲಿ ಮದ್ವೆ ಆಯ್ತು. ಅವಳು ನೋಡಿದ್ರೆ ಪ್ರೆಗ್ನೆಂಟ್ ಅಂತೆ, ನೀನ್ ಯಾಕೆ ಇನ್ನೂ ಪ್ರೆಗ್ನೆಂಟ್ ಆಗಿಲ್ಲ? ಈ ವಿಷಯ ನಿಮ್ ತನಕ ತಲುಪ್ತಾ? ಒಳ್ಳೆ ವಿಷಯ ಒಳ್ಳೆ ಜನರಿಗೆ ಬೇಗ ಬಂದು ತಲುಪತ್ತೆ. ಮೊದ್ಲು ನೀನ್ ಯಾಕಿನ್ನ ಪ್ರೆಗ್ನೆಂಟ್ ಆಗಿಲ್ಲ ಅದನ್ನ ಹೇಳು. ಇದನ್ ಕೇಳು, ಊರಿಂದ ಬಂದ್ರಾ? ಹೌದು, ಅದಕ್ಕೆ ಬಂದಿದ್ದು. ಮೊದ್ಲು ಹೇಳು, ನೀನ್ ಯಾಕಿನ್ನ ಪ್ರೆಗ್ನೆಂಟ್ ಆಗಿಲ್ಲ? ಅದ ನನ್ನೇನ್ ಕೇಳ್ತೀರಾ? ಹೋಗ್ ನಿಮ್ ಮಗನ್ನೇ ಕೇಳಿ. ನಿಂತ್ಕೊಳ್ಳೆ ಮಿಟಿಕ್ಲಾಡಿ, ನನ್ ಮಗ ಸರಿಯಾಗೇ ಇದ್ದಾನೆ, ನೀನೇ ಸರಿಗಿಲ್ಲ. ನಿಮ್ ಮಗ ಸರಿ ಇದಾರಂತ ಯಾರು ಹೇಳಿದ್ದು? ಯಾರು ಯಾಕೆ ಹೇಳ್ಬೇಕು? ನನ್ ಮಗ ಎಂಥನು ಅಂತ ನನಗೆ ಚೆನ್ನಾಗ್ ಗೊತ್ತಿದೆ. ಏನ್ ಗೊತ್ತಿದ್ಯೋ? ಏನು ಕೆಲ್ಸ ಮಾಡ್ದೆ 3 ಹೊತ್ತು ಮನೇಲೆ ಬಿದ್ದಿರ್ತಾರೆ, ಇದ್ ಸರಿನಾ? ಕೆಲಸ ಮಾಡಲ್ಲ ಅಂತ ಹೇಳ್ತಾ ಮನೆ ಚಾಕ್ರಿ ಎಲ್ಲ ಅವನ ಕೈಲೇ ಮಾಡಿಸ್ತೀಯಲ್ಲೇ. ಅಂತ ಗಂಡನ್ ಪಡೆಯಕ್ಕೆ ನೀನ್ ಪುಣ್ಯ ಮಾಡಿರ್ಬೇಕು. ಪುಣ್ಯ ಮಾಡಿಲ್ಲ, ಪಾಪ ಮಾಡಿದೀನಿ. ಪಾಪ ಮಾಡಿದ್ಯೋ ಏನೋ, ಆದ್ರೆ ಪಾಪ ಮಾತ್ರ ಮಾಡ್ಕೊಂಡಿಲ್ವಲ್ಲ. ನೀವ್ ಏನೇ ಹೇಳಿದ್ರು ಅಷ್ಟೇ, ನಂಗೆ ಈಗ್ಲೇ ತಾಯಿ ಆಗಕ್ ಇಷ್ಟ ಇಲ್ಲ. ನನಗದೆಲ್ಲ ಗೊತ್ತಿಲ್ಲ, ನಂಗೆ ಆದಷ್ಟು ಬೇಗ ಒಂದು ಮೊಮ್ಮಗು ಬೇಕೇ ಬೇಕು ಅಷ್ಟೇ. ಈಗೇನು ನಿಮ್ಮ ಮೊಮ್ಮಗು ಬೇಕು ತಾನೆ? ಹೌದು ಕಣೆ. ಇನ್ನು 5 years ವೇಟ್ ಮಾಡಿ. ಜಾನಿ ಮಧುರ ಅವ್ರೆ, ಇದೇನಪ್ಪ ಇದು? ಆಳು ಕಿಳಿದು ಯೋಚನೆ ಮಾಡ್ತಾರ ಕಾಣ್ತಾವ್ರೆ. ಯಾನಿರ್ಬೋದು? ಮಧುರ ಅವ್ರೆ, ಗೌಡ್ರೆ, ದೆವ್ವಕ್ಕಿದ್ದಂಗೆ ಯಾಕ್ರೆ ಕಿಚ್ಚಿದ್ರಿ? ಮಧುರ ಅವ್ರೆ, ನಾನು ಬಂದು ಶಾನೆ ಹೊತ್ತಿಂದ ಮಧುರ ಅವ್ರೆ ಅಂತ ಕರ್ದಿ. ನೀವೇನು ಗಾಢವಾಗಿ ಯೋಚನೆ ಮಾಡ್ತೀರಿ ಅನ್ನಿಸ್ತಾ ಇದೆ. ಆ ಯೋಚನೆಯಿಂದ ಆಚೆ ಕರ್ಕೊಂಬರ್ಬೇಕು ಅಂತ ಜೋರಾಗಿ ಕಿರ್ಚ್ಕೊಂಬಿಟ್ಟಿ. ಗೌಡ್ರೆ, ನಾ ಮೊದಲೇ ಬೇಜಾರಲ್ಲಿದ್ದೀನಿ, ನೀವಿನ್ನೂ ಬೇಜಾರು ಮಾಡಬೇಡಿ. ಮಧುರ ಅವರೇ, ನೀವು ಯಾಕೆ ಬೇಜಾರಲ್ಲಿದ್ದೀರಿ? ಏನು ನಿಮ್ಮ ಪ್ರಾಬ್ಲಮ್ಮು ಹೇಳಿ, ನಾನು ಸೊಲ್ಯೂಷನ್ ಕೊಡ್ತೀನಿ. ಅದು ನಾನು ಪ್ರೆಗ್ನೆಂಟ್ ಆಗ್ಬೇಕಂತೆ. ಇದಕ್ಕೆ ನಂತರ ಸರಳವಾಗಿ ಸೊಲ್ಯೂಷನ್ ಅದ. ಅಂದರೆ 1200 ಜೊತೆ ಮಾತಾಡಿ ಏನಾದ್ರು ಹೊಂದಾಣಿಕೆ ಮಾಡಿಸ್ತೀನಿ ಅಂದು. ಗೌಡ್ರೆ, ನಾ ಹೇಳಿದ್ದು ನಾನು ಸ್ವಲ್ಪ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಹೇಳಿ. ನಂಗೆ ತಾಯಿ ಆಗೋಕ್ಕೆ ಇಷ್ಟ ಇಲ್ಲ, ಆದರೆ ಪುಟ್ಟಮಲ್ಲಿಯವ್ರು ಪ್ರೆಗ್ನೆಂಟ್ ಆಗಿರೋದನ್ನ ನೋಡಿ ನಾನು ಪ್ರೆಗ್ನೆಂಟ್ ಆಗಬೇಕು ಅಂತ ನಮ್ಮ ಅತ್ತೆ ಹಠ ಹಿಡ್ಕೊಂಡು ಕೂತಿದ್ದಾರೆ. ಅದನ್ನ ನಿಮ್ಮ ತಮ್ಮ ಯಾಕೆ ಹೇಳ್ಬೇಕು? ನನ್ನ ತಮ್ಮ ಹೇಳ್ಬೇಕು ತಾನೆ. ನನ್ನ ತಮ್ಮ ಹೇಳಿದ್ರೆ 1200 ಜೊತೆಗೆ ಏನಾದ್ರು ಮಾತಾಡ್ತಿದ್ದಿ ಅಂದು. ಗೌಡ್ರೆ, ಜಾನಿಗೆ ₹1 ಸಂಪಾದನೆ ಇಲ್ಲ, ಅವರು ನಂಬ್ಕೊಂಡು ನಾನು ಹೇಗೆ ಪ್ರೆಗ್ನೆಂಟ್ ಆಗಲಿ? ಅದಕ್ಕೆ ನಾನಿಲ್ವಾ? ಅಂದರೆ ಅಣ್ಣಪ್ಪನವ್ರಿಗೆ ಯಾವ್ದಾದ್ರು ಒಂದು ಕೆಲಸ ಕೊಡಿಸ್ತೀನಿ, ದುಡಿಮೆ ಶುರು ಮಾಡ್ತಾರೆ, ಆಗ ನೀವು ಆಗ್ಬೋದು ಒಂದಿ. ಗೌಡ್ರೆ, ನೀವು ನಮ್ಮ ಅತ್ತೆ ಥರ ಬ್ಲ್ಯಾಂಕ್ ಆಗಿ ಮಾತಾಡಬೇಡಿ, ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ಮಾತಾಡಿ. ಬೇಡ ಬುಡಿ ಮಧುರ ಅವರೇ, ನಿಮ್ಮ ಪ್ರೆಗ್ನೆಂಟ್ ವಿಷಯಕ್ಕೆ ನಾನು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿಬಿಟ್ರೆ ಏನೇನೋ ಅನಾಹುತಗಳಾಗ್ಬಿಡ್ತವೆ. ಏನು ಅನಾಹುತ ಆಗುತ್ತೆ? ಬೇಡ ಅಂತ ಹೇಳದ್ನಲ್ಲ ಮಧುರ ಅವರೇ. ಗುಡ್ಸ ಪೊರಕೆನ ಕೈ ಕೊಟ್ಬಿಟ್ಟು ಬಾರಿಸ್ಕೊಳಕ್ ನನಗೇನು ಇಷ್ಟವಾ? ಗೌಡ್ರೆ, ಮೊದಲಿನಿಂದ ಜಾಗ ಖಾಲಿ ಮಾಡಿ. ಯಾಕೆ ಮಧುರ ಅವ್ರೆ, ಏನಾಯ್ತು? ನೀವು ಇದ್ದಷ್ಟು ಹೊತ್ತು ನಿಮ್ಮ ಮಾತು ಕೇಳಿ ನನ್ನ ತಲೆ ಇನ್ನೂ ಕೆಡುತ್ತೆ. ಮಧುರ ಅವ್ರೆ, ಪಾಪ ಮಾಡ್ಕೋಬೇಡಿ, ಎಲ್ಲ ಒಳ್ಳೇದಾಯ್ತದೆ. ಎಲ್ಲಿಯಾ ಅಣ್ಣಪ್ಪನವ್ರು ಕಾಣಿಸ್ತಾ ಇಲ್ವಲ್ಲ? ನಾನು ಬೇಗ ತಾಯಿ ಆಗಲಿ ಅಂತ ಅವ್ರ ಮಮ್ಮಿ ಅವ್ರನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಮಧುರ ಅವರೇ, ಕುಕ್ಕರ್ಲಿ ಅನ್ನ ಬೇಯಿಸೋಕ್ಕೆ ಕುಕ್ಕರ್ಗೆ ಶಾಖ ಕೊಡಬೇಕು ಹೊರತು ದೇವ್ರ ಸ್ಟಿಕ್ಕರ್ ತಂದು ಕುಕ್ಕರ್ ಮೇಲೆ ಅಂಟಿಸೋರು ಆದ್ದ ಹೇಳಿ? ತೊಂದರೆ ಇಲ್ಲ. ಸೋರುತ್ತಿಹುದು ಮನೆಯ ಮಾಳಿಗೆ ಅಜ್ಞಾನದಿಂದ, ಸೋರುತ್ತಿಹುದು ಮನೆಯ ಮಾಳಿಗೆ. ಜಾನಿ, ನೀವು ಅಮ್ಮಿ ನನ್ನನ್ನು ಏನು ಅನ್ಕೊಂಡಿದ್ದಾರೆ? ಸೊಸೆ ಅನ್ಕೊಂಡಿದ್ದಾರೆ. ಬೇಡ ಅಂದರೆ ಹೇಳು, ಮನೆ ಕೆಲಸದೋಳು ಅನ್ಕೊಳ್ಳಿ ಅಂತ ಹೇಳ್ತೀನಿ.
ನೀವೇನಾದ್ರೂ ₹1 ಸಂಪಾದನೆ ಮಾಡಿದಿದ್ರೆ ಅಮ್ಮ ಮಗ ಇಬ್ರು ಸೇರ್ಕೊಂಡು ನನ್ನ ಮನೆ ಕೆಲಸದೊಳ ಮಾಡ್ಬಿಡ್ತಿದ್ರಿ. ಕಳ್ಳಿ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ಯಾರು ಹೇಳ್ಕೊಟ್ರು? ಜಾನಿ ಕೋಪ ಮಾಡ್ಕೋಬೇಡ. ನಮ್ಮ ಮಮ್ಮಿ ನಮ್ಮಿಬ್ರಿಗೂ ಪಾಪು ಮಾಡ್ಕೊಳಕ್ ಹೇಳಿದ್ದಾರೆ. ಅದಕ್ಕೆ ಇವತ್ತು ದೇವಸ್ಥಾನಕ್ಕೆ ಹೋಗಿ ಹರಕೆ ಕಟ್ಕೊಂಡು ಪೂಜೆ ಮಾಡ್ಕೊಂಡು ಬಂದಿದ್ದೀನಿ. ಈ ಕೆಲಸ ಮಾಡೋ ಬದಲು ನಿಮ್ಮ ಮಮ್ಮಿಗೆ ನಿಮ್ ಯೋಗ್ಯತೆ ಹೇಳಿ ಸಮಾಧಾನ ಮಾಡ್ಬೋದಿತ್ತಲ್ವಾ? ಪದೇ ಪದೇ ನನ್ನ ಯೋಗ್ಯತೆ ಬಗ್ಗೆ ಮಾತಾಡ್ಬೇಡ. ಏನಾಗಿದೆ ನನ್ನ ಯೋಗ್ಯತೆಗೆ? ವಾಯ್ಸ್ ರೈಸ್ ಮಾಡಿ ಮಾತಾಡ್ಬೇಡಿ. ನಂಗೆ ನಾಯ್ಸ್ ಅಂದ್ರೆ ಅಲರ್ಜಿ. ಜಡೆ ಕಟ್ಟೋ ನೀನೇ ಇಷ್ಟು ವಾಯ್ಸ್ ರೈಸ್ ಮಾಡಿ ಮಾತಾಡ್ತಿರ್ಬೇಕಾದ್ರೆ ತೊಡೆ ತಟ್ಟೋ ನಾನು ಇನ್ನೆಷ್ಟು ವಾಯ್ಸ್ ರೈಸ್ ಮಾಡಿ ಮಾತಾಡ್ಬೇಡ. ಒಡೆ ತಟ್ಕೊಂಡು ಅಡ್ಗೆ ಮನೇಲಿ ಬಿದ್ದಿರೋರು ನೀವು ತೊಡೆ ತಟ್ಟೋದ್ರ ಬಗ್ಗೆ ಯಾಕೆ ಮಾತಾಡ್ತೀರಾ? ನಿಮ್ ಪೌರುಷನ ದುಡಿಯೋದ್ರಲ್ಲಿ ತೋರಿಸಿ. ಇವತ್ತಲ್ಲ ನಾಳೆ ನನ್ನ ಪವರ್ ಏನು ಅಂತ ನಿಂಗೆ ತೋರಿಸ್ತೀನಿ. ನಿಮ್ ಪವರ್ ಏನು ಅಂತ ನಂಗೆ ಈಗಲೂ ಚೆನ್ನಾಗೇ ಗೊತ್ತು. ಪವರ್ ಹೋದ್ರೆ ಬಾತ್ರೂಮ್ಗೆ ಹೋಗಕ್ಕೂ ಹೆದರ್ಕೋತೀರಾ? ಪವರ್ ಅಂತೆ ಪವರ್. ಪವರ್ ಹೋದಾಗ ನಾನು ಬಾತ್ರೂಮ್ಗೆ ಹೋಗಕ್ಕೆ ಎದುರ್ಕೊಳ್ಳೋದು ದೇವ ಬಂದು ಹಿಡ್ಕೊಂಡ್ಬಿಡುತ್ತೆ ಅಂತ ಅಲ್ಲ, ಕತ್ಲಲ್ಲಿ ಸೋಪ್ ಮೇಲೆ ಕಾಲಿಟ್ಟು ಜಾರ್ ಬಿದ್ದು ಬಿಡ್ತೀನಿ ಅಂತ. ಯಾರೋ ಹೇಳ್ತಿದ್ರಂತೆ ಕೈಲಾಸಿರೋ ಗಂಡ ಕೈಲಾಸದಲ್ಲಿ ಏನಿದೆ ಮಣ್ಣು, ಕೆಂಗೇರಿ ಮೋರಿಲಿದೆ ಬಾ ತೋರಿಸ್ತೀನಿ ಹೊನ್ನು ಅಂತ. ಹಾಗಾಯ್ತು ನಿಮ್ ಕತೆ. ನಿಮ್ ಯೋಗ್ಯತೆ ಏನು ಅಂತ ನಿಮಗ್ ಗೊತ್ತಿಲ್ಲದೆ ಇರ್ಬೋದು, ಬಟ್ ನನಗ್ ಚೆನ್ನಾಗೇ ಗೊತ್ತಿದೆ. ಹೋಗಿ ನಿಮ್ಮ ಅಮ್ಮಂಗೆ ಏನಾದ್ರೂ ಹೇಳಿ ಊರಿಗೆ ಕಳ್ಸಿ. ಮಧುರ ಲೇ ಮಧುರ ಮಧುರ ಲೇ ಮಧುರ ನಾನು ಹೇಳಿದ್ದೇನು ನೀನು ಮಾಡ್ತಾ ಇರೋದೇನು? ನೀವೇನ್ ಹೇಳಿದ್ರಿ? ನಾನೇನ್ ಮಾಡ್ತಿದ್ದೀನಿ? ಅಷ್ಟಕ್ಕೂ ಇಷ್ಟೊತ್ತಿನಲ್ಲಿ ಗಂಡ ಹೆಂಡತಿರು ಮಾತ್ರ ಏನ್ ಮಾಡ್ತಿದ್ದೀರಾ? ನಿದ್ದೆ ಬರ್ಲಿಲ್ಲ, ಅದಕ್ಕೆ ಸೊಳ್ಳೆ ಹೊಡಿತಿದ್ದೆ. ಅಯ್ಯೋ ಪಾಪ, ನೀವು ಅಷ್ಟೊಂದೆಲ್ಲ ತೊಂದರೆ ತಗೋಬೇಡಿ. ನಾನು ರೂಮಲ್ಲಿ ಮಸ್ಕಿಟೋ ಕಾಯಿಲ್ ಹಚ್ಚಿದ್ದೀನಿ. ಹಾಗೂ ನಿಮಗ್ ನಿದ್ದೆ ಬರ್ತಿಲ್ಲ, ಕೆಲಸ ಮಾಡ್ಲೇಬೇಕು ಅಂತ ಕೈ ಹಾತೊರಿತಿದ್ರೆ ನನ್ನ ಬಟ್ಟೆ ಇದೆ, ವಾಶ್ ಮಾಡ್ಬಿಡಿ. ಮಧುರ, ನಮ್ಮ ಅಮ್ಮನೇ ಬಟ್ಟೆ ವಾಶ್ ಮಾಡು ಅಂತ ಹೇಳಕ್ ಎಷ್ಟೇ ಧೈರ್ಯ ನಿನ್ಗೆ? ಜಾನಿ ಪಾಪ, ನೀವೊಬ್ರು ಎಷ್ಟು ಕೆಲಸ ಅಂತ ಮಾಡ್ತೀರಾ? ನಿಮ್ಮ ಮಮ್ಮಿನ ಸ್ವಲ್ಪ ಹೆಲ್ಪ್ ಮಾಡ್ಲಿ. ಲೇ ಅತ್ತೆ ಅನ್ನೋ ಗೌರವ ಇಲ್ಲದೆ ಮಾತಾಡಿದ್ರೆ ನಾಲ್ಗೆ ಕಿತ್ತು ಕೈ ಕೊಟ್ಬಿಡ್ತೀನಿ ನೋಡು. ನನಗೆ ಈಗ ಗೊತ್ತಾಯ್ತು ಕಣೆ ನಿನಗೆ ಯಾಕೆ ಇನ್ನೂ ಮಕ್ಕಳಾಗಿಲ್ಲ ಅಂತ. ರಾತ್ರಿ ಹೊತ್ತು ಗಂಡನ ಜೊತೆ ಪ್ರೀತಿಯಿಂದ ಇರೇ ಅಂದ್ರೆ ಗಂಡನ ಹತ್ರ ಜಗಳ ಮಾಡ್ತಿದ್ರೆ ಮಕ್ಕಳೆಲ್ಲಿಂದ ಆಗತ್ತೆ ಹೇಳು? ನಾನು ಎಷ್ಟೋ ಸಲ ಹೇಳಿದ್ದೀನಿ ಮಮ್ಮಿ, ಇವಳು ನನ್ನ ಮಾತೇ ಕೇಳಲ್ಲ ಅಂತಾಳೆ. ನೋಡೆ, ಇನ್ನು ಮೇಲೆ ನಿನ್ ರೂಮಿಂದ ಒಂದು ಸೌಂಡು ಬರಬಾರ್ದು. ಕಂಡೋರ್ ಬಾಗ್ಲಿಗೆ ಕಿವಿ ಕೊಡೋದ್ ನಿಲ್ಸಿ. ಆಗ ಯಾವ ಸೌಂಡು ಕೇಳಿಸಲ್ಲ. ನನಗೆ ಬುದ್ಧಿ ಹೇಳಕ್ ಬರ್ಬೇಡ ಕಣೆ. ನಾನು ಹೇಳ್ದ ಹಾಗೆ ಕೇಳ್ಕೊಂಡಿದ್ರೆ ಸರಿ, ಇಲ್ದೇ ಇದ್ರೆ ಡಿವೋರ್ಸ್ ಕೊಡ್ಸ್ಬಿಡ್ತೀನಿ. ಡಿವೋರ್ಸ್ ಕೊಡ್ಸಕ್ಕೆ ನೀವೇ ನನ್ ಗಂಡನ? ನಾನೇನಾದ್ರೂ ನಿನ್ ಗಂಡ ಆಗಿದ್ದಿದ್ರೆ ಜುಟ್ಟು ಕಿತ್ತು ಕೈ ಕೊಟ್ಟಿರ್ತಾ ಇದ್ದೆ. ನನ್ನ ಮಗ ಆಗಿದ್ದಕ್ಕೆ ಬಚಾವಾಗಿದ್ಯಾ. ನಾನು ಹೇಳಿದ್ದು ನನ್ನ ಮಗನಿಂದ ಡಿವೋರ್ಸ್ ಕೊಡ್ಸ್ತೀನಿ ಅಂತ. ಹೋಗ್ಲಿ ಬಿಡಿ ಮಮ್ಮಿ, ಏನೋ ಗೊತ್ತಿಲ್ಲದೆ ಮಾತಾಡ್ಬಿಟ್ಟಿದ್ದಾಳೆ. ನಿನ್ನ ಮುಖ ನೋಡ್ಕೊಂಡೆ ಕಂದ, ಇವಳು ನಿನ್ನೂ ಮನೇಲಿ ಇಟ್ಕೊಂಡಿರೋದು. ಲೇ ಮಧು, ಇದೇ ಫಸ್ಟು ಇದೇ ಲಾಸ್ಟು. ಇನ್ನು ಮೇಲೆ ನಿನ್ನ ರೂಮಿಂದ ಒಂದು ಸೌಂಡ್ ಬಂದ್ರು ಗ್ರಹಚಾರ ಬಿಡಿಸ್ಬಿಡ್ತೀನಿ. ಹೋಗ್ತಾರೆ ಒಳಗೆ, ಹೋಗು. ಮಮ್ಮಿ, ನೀವು ಹೋಗಿ ಆರಾಮಾಗಿ ರೆಸ್ಟ್ ಮಾಡಿ, ಇವಳನ್ನ ನಾನು ವಿಚಾರಿಸ್ಕೊಳ್ತೀನಿ. ಯುದ್ಧದಲ್ಲಿ ಗೆದ್ದು ಬೇಗ ಅಪ್ಪನಾಗೋ ಮಗನೇ, ತಥಾಸ್ತು. ವಿಜಯೀ ಭವ. ಡಾರ್ಲಿಂಗ್, ಮಧು ಡಾರ್ಲಿಂಗ್. ಡಾರ್ಲಿಂಗ್ ಗಿರ್ಲಿಂಗ್ ಅಂದ್ರೆ ಡಿಚ್ಚಿ ಅವ್ರು ಸಾಯಿಸ್ಬಿಡ್ತೀನಿ. ಇನ್ನೂ ಹೊರಗಡೆ ಇದ್ದಾರೆ. ನಂಗೆ ಬರ್ತಿರೋ ಕೋಪಕ್ಕೆ ನೀವಿಬ್ರು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಕೋಪ ಮಾಡ್ಕೋಬೇಡ ಡಾರ್ಲಿಂಗ್, ನಾವಿಬ್ರು ಪಾಪ ಮಾಡ್ಕೊಳ್ಳೋಣ. ಹಾಗ ಅನ್ಕೊಂಡು ಏನಾದ್ರೂ ಹತ್ರಕ್ಕೆ ಬಂದ್ರೆ ನೀವು ಡಿವೋರ್ಸ್ ಕೊಡೋ ಮುಂಚೆ ನಾನೇ ನಿಮಗೆ ಡಿವೋರ್ಸ್ ಕೊಟ್ಬಿಡ್ತೀನಿ. ಮಗಳೇ ಮಧುರ, ಓಹೋ, ಬನ್ನಿ ಬನ್ನಿ ಬನ್ನಿ. ಬಂದಾಯ್ತಲ್ಲ, ಇನ್ನೆಲ್ಲಿಗೆ ಬರೋದು? ಅಜ್ಜಿ ಆಗ್ತಾ ಇದ್ರೆ ಇನ್ನು ಕಾಮಿಡಿ ಮಾಡೋದು ಬಿಟ್ಟಿಲ್ಲ. ಉಗುರು ಬೆಳೀತು ಅಂತ ಕೈನ ಕತ್ತರಿಸಕ್ ಆಯ್ತದ? ಆಗದೆಲ್ಲ ಆಗ್ತಾನೆ ಇರ್ತದೆ. ನಾವ್ ಹೆಂಗಿರ್ಬೇಕು ಹಂಗಿರ್ಬೇಕು. ಅದು ನಿಜಾನೇ ಬಿಡಿ. ಅಂತೂ ಅಜ್ಜಿ ಆಗ್ತಿದ್ದೀರಿ. ಬೀಜ ಬಿತ್ತದ ಮೇಲೆ ಬೆಳೆ ಬೆಳಿಲೇಬೇಕು. ಸೊಸೆ ಬಸರಾದ್ಮೇಲೆ ಅತ್ತೆ ಅಜ್ಜಿ ಆಗ್ಲೇಬೇಕು. ಇದೆ ಅಲ್ವಾ ಪ್ರಕೃತಿ ನಿಯಮ? ನೀವೇ ಅದೃಷ್ಟವಂತರು ಬಿಡಿ. ನಿಮ್ಗೇನಾಗದೆ? ಮಗ ಸೊಸೆ ಇಲ್ವಾ? ಇದಾರೆ, ಆದ್ರೆ ಏನು ಯೂಸ್ ಇಲ್ವೇ. ಏನಾಯ್ತು? ಅದೆಲ್ಲ ಯಾಕೆ ಬಿಡಿ. ನಿಮ್ಮ ಪುಟ್ಟ ಮಲ್ಲಿನಾದ್ರೂ ನನಗೆ ಸೊಸೆ ಆಗ್ಬಾರ್ದಿತ್ತ ಅನಿಸ್ತಿದೆ. ಮಮ್ಮಿ, ಇವತ್ತು ನಿನ್ ಸೆಲೆಕ್ಷನ್ ಮೆಚ್ಚಿದೆ. ಆದ್ರೆ ಏನಪ್ಪ ಮಾಡೋದು, ಪುಟ್ಟ ಮಲ್ಲಿ ಈಗಾಗಲೇ ಪ್ರೆಗ್ನೆಂಟ್ ಆಗ್ಬಿಟ್ಟಿದ್ದಾಳಲ್ಲ. ಯಾರು ಏನೇ ಮಾತಾಡಿದ್ರು ಸುತ್ತಿ ಬಳಸಿ ಅಲ್ಲಿಗೆ ಬರ್ತಾರೆ. ಹೋಗ್ಲಿ ಬಿಡು, ಹೆಣ್ಣು ಅಂದಮೇಲೆ ತಾಯಿ ಆಗ್ಲೇಬೇಕು. ಆ ದಿನ ಯಾವತ್ತು ಬರುತ್ತೋ ಅಂತ ನಾನು ಕಾಯ್ತಾನೆ ಇದ್ದೀನಿ. ನೀವು ಏನೂ ಬೇಜಾರು ಮಾಡ್ಕೋಬೇಡಿ, ಮಧುರನು ಒಂದಲ್ಲ ಒಂದಿನ ತಾಯಿ ಆಗೇ ಆಗ್ತಾಳೆ. ಅಷ್ಟಾಗ್ಬಿಟ್ರೆ ನೋಡಿ, ನಾನು ಈ ನನ್ನ ಮಗನ ತಾಯಿ ಅನ್ನೋದನ್ನು ಮರೆತು ಮಧುರನ್ ತಾಯಿ ಅನ್ಸ್ಕೊಂಡು ಇದ್ಬಿಡ್ತೀನಿ.
ಪುಟ್ಟಮಲ್ಲಿ ಅವರು ಪ್ರೆಗ್ನೆಂಟ್ ಆದಾಗಿಂದ ಎಲ್ಲರೂ ಬಾಯಲ್ಲೂ ಪ್ರೆಗ್ನೆಂಟು ಅಂತ ಕೇಳಿ ಕೇಳಿ ಮಧುರ ವಾಮಿಟ್ ಮಾಡ್ಕೊಳ್ತಾಳೋ ಇಲ್ವೋ ಗೊತ್ತಿಲ್ಲ, ನನಗಂತೂ ವಾಂತಿ ಆಗೋ ಥರ ಆಗ್ಬಿಟ್ಟಿದೆ. ಹಂಗಾದ್ರೆ ಇನ್ನೂ ಒಳ್ಳೇದೇ ಅಲ್ವಾ? ನಾನು ಆದಷ್ಟು ಬೇಗ ಈ ಹಟ್ಟಿಗೊಂದು ತೊಟ್ಟು ತಂದು ತೂಗಾಕ್ಬಿಡ್ತೀನಿ. ನನ್ನ ಮಾತಿಗೆ ಆಂಟಿ ಕೌಂಟ್ರು ಸಿಗ್ತಾ ಇದೆ, ಪುಟ್ಟಮಲ್ಲಿ ಅವ್ರ ಮನ್ಸು ಸಿಗ್ತಾ ಇಲ್ವೇ? ಕಸ ಚೆಲ್ದಾಗ್ಲೇ ಅಲ್ವಾ ಕಸಬಳ್ಳಿ ನೆನಪಾಗೋದು. ಹಂಗೆಯ ಗಂಡ ಹೆಂಡತಿ ಜಗಳ ಆಡಿದ್ರೇನೆ ಪ್ರೀತಿ ಬೈಕೆ ಆಯ್ತದೆ. ಇವತ್ತು ಕಿತ್ತಾಡ್ತಾರೆ, ನಾಳೆ ಒಂದಾಯ್ತಾರೆ, ನಾಡಿದ್ದು ಮಕ್ಕಳಾಯ್ತದೆ. ಇಬ್ರು ಮಾತಾಡ್ತಾ ಇರೋದನ್ನ ಕೇಳಿಸ್ಕೊಂಬಿಟ್ರೆ ಕಿವಿಲ್ ರಕ್ತ ಬಂದ್ಬಿಡುತ್ತೆ. ಜಾಗ ಖಾಲಿ ಮಾಡೋದೇ ಒಳ್ಳೇದು. ಮಧುರ ಅವರೇ, ಅವಳಿಲ್ಲ, ಏನ್ ಬೇಕಿತ್ತು? ಅವರೇ ಬೇಕಿತ್ತು. ಅಂದ್ರೆ ನಮ್ಮವ್ವ ನಿಮ್ಮ ಮಟ್ಟಿಗೆ ಬಂದಾಗ ಅಣ್ಣಯ್ಯಪ್ಪನವ್ರ ಬಗ್ಗೆ ಏನೋ ಹೇಳಿ ಕಳಿಸಿದ್ರಲ್ಲ, ಅದಕ್ಕೆ ಅಣ್ಣಯ್ಯಪ್ಪನವ್ರು ನೋಡ್ಕೊಂಡು ಅವ್ರಿಗೆ ಬುದ್ಧಿವಾದ ಹೇಳ್ಬಿಟ್ಟು ಹೋಗೋವಂತ ಬಂದು. ನನ್ನ ಮಗನಿಗೆ ಬುದ್ಧಿವಾದ ಹೇಳೋ ಅವಶ್ಯಕತೆ ಏನಿಲ್ಲ, ಅವನ್ ಸರಿಯಾಗೇ ಇದ್ದಾನೆ. ನಿನ್ನ ಬುದ್ಧಿವಾದ ಏನಿದ್ರು ಆ ಮಿಟಕ್ಲಾಡಿ ಮಧುರ ಇದ್ದಾಳಲ್ಲ ಅವಳಿಗೆ ಹೇಳು. ಮುಡುಕ್ತಾರೆ ಪಾರ್ವತಮ್ಮನವ್ರೆ, ಮಧುರ ಅವ್ರನ್ನ ಮಿಟಕ್ಲಾಡಿ ಅಂತ ಹೇಳಕ ಎಷ್ಟು ಧೈರ್ಯ ನಿಮ್ಗೆ? ನಾಲ್ಕನ ವರ್ಷ ಬಿಗಿ ಹಿಡ್ದು ಮಾತಾಡಿ. ಪಾಪ ಅಣ್ಣಯ್ಯಪ್ಪನವ್ರ ಕಟ್ಕೊಂಡು ಅವ್ರು ಎಷ್ಟು ಕಷ್ಟಪಡ್ತಾರೆ ಅಂತ ನನಗೆ ಗೊತ್ತು. ಲೇ ಗೌಡ, ಒಬ್ಬ ಗಂಡ್ಸಾಗಿ ಹೆಂಗಸಿನ ಪರ ವಹಿಸ್ಕೊಂಡು ಮಾತಾಡ್ತಿಯಲ್ಲ, ನಾಚಿಕೆ ಆಗಲ್ಲ ನಿನ್ಗೆ? ನಮ್ಮ ವಿಜ್ಞಾನ ಮೇಡಮ್ ಹೇಳಿದ ನೆನಪು ಪಾಸಿಟಿವ್ ನೆಗೆಟಿವ್ನ ಅಟ್ರಾಕ್ಟ್ ಮಾಡುತ್ತೆ ಅಂತ. ಏನಂದೆ? ಇರೋ ಸತ್ಯನ ಹೇಳಕ್ ನಾಚಿಕೆ ಹಾಕಬೇಕು ಅಂದಿ. ಲೇ ಸೋಡಾ ಬುಟ್ಟಿ, ನಿನಗ್ ಕಣ್ ಕಾಣಲ್ಲ ಅಂತ ಗೊತ್ತಾಗೋಯ್ತು ನನಗೆ. ಯಾವನಿಗೆ ಹೇಳಿರಿ? ನೀವು ಬೆಳ್ಳಿಗಿದ್ದೀರಿ, ನೀವು ಹಾಕಿರೋ ಕನ್ನಡಕ ಕಪ್ಪುಗದ, ಇದಕ್ಕಿಂತ ಬೇಕಾ? ಲೇ ಮೊದಲು ನನ್ನ ಮಾತು ಕೇಳು. ಆ ಮಿಟಕ್ಲಾಡಿ ಮಧುರನ್ ಮಾತು ಕೇಳ್ಕೊಂಡು ನನ್ನ ಮಗನ ವಿರುದ್ಧನೇ ಮಾತಾಡ್ತಿಯಲ್ಲ, ಎಷ್ಟು ಧೈರ್ಯ ನಿನ್ಗೆ? ಚೆನ್ನಾಗಿ ಹೇಳಿದ್ರಿ ಕಂಬುಡಿ. ಇದೇನ್ ಕಾರ್ಪೊರೇಷನ್ ಎಲೆಕ್ಷನ್ ಪರ ವಿರೋಧ ಮಾತಾಡಕ್ಕೆ ಅಣ್ಣಯ್ಯಪ್ಪನವ್ರನ್ನ ನೋಡಿ ನೋಡಿ ನನಗೆ ರೋಸ್ ಹೋಗ್ಬಿಟ್ಟದೆ. ಇನ್ನು ಕಟ್ಕೊಂಡ್ರೆ ಮಧುರ ಅವ್ರ ಗತಿ ಏನ ಬೇಡ. ಸಾಕು ಮುಚ್ಚೋ ಬಾಯಿ. ನಮ್ಮನೆ ನ್ಯಾಯ ತೀರ್ಮಾನ ಮಾಡಕ್ ಬಂದ್ಬಿಟ್ಟ ದೊಡ್ಡ ತೋಲಾಂಡ್ರಾಯ. ನೋಡಿ ಪಾರ್ವತಮ್ಮನವ್ರೆ, ನಾ ಯಾರ ಹಟ್ಟಿ ನ್ಯಾಯ ತೀರ್ಮಾನ ಮಾಡಕ್ಕೂ ಬಂದಿಲ್ಲ. ಎಲ್ಲ ಜೊತೆಗೂ ಕಷ್ಟ ಸುಖ ಮಾತಾಡ್ಕೊಂಡು ಹೋಗೋವಂತ ಬನ್ನಪ್ಪ. ನೀವ್ಯಾಕೆ ಹಿಂಗ್ ಕಾಲ್ ಕರ್ಕೊಂಡು ಜಗಳಕ್ಕೆ ಬರ್ತಾ ಇದಾರಿ? ಇನ್ನೇನು ನೀನ್ ಆಡೋ ಮಾತಿಗೆ ಜಗಳ ಆಡ್ತೆ, ಜೋಗಳನ್ನ ಹಾಡ್ತಾರೆ. ಅಲ್ಲ, ನಾ ಯಾರು ಮಾಡಿದೆ ಅಂತ ಈ ಪಟ್ಟಿಗೆ ಪಾಪ ಮಾಡ್ಕೊಂಡಿದ್ದಾರಿ? ಮತ್ತಿನೇನು, ಆ ಮಿಟಕ್ಲಾಡಿ ಪ್ರೆಗ್ನೆಂಟ್ ಆಗಿಲ್ದೇ ಇರೋದಕ್ಕೆ ನನ್ ಮಗ ಕಾರಣ ಅಂತ ಹೇಳ್ತೀಯಲ್ಲ. ಮುಡುಕ್ತಿರೋ ಪಾರ್ವತಮ್ಮನವ್ರೆ, ಪುನಃ ಮಧುರ ಅವ್ರನ್ನ ಮಿಟಕ್ಲಾಡಿ ಅನ್ಬೇಡಿ. ಅವಳು ಹೇಗಿದ್ದಾಳೋ ಹಂಗೆ ಅಂದಿದ್ದು. ಹಂಗಾರೆ ನಾ ಅಂದದು ಹಂಗೆ. ಹೆಂಗೆ? ಮಧುರ ಅವರು ಬಸ್ರಿ ಆಗದೆ ಇರೋದಕ್ಕೆ ನಿಮ್ ಮಗನೇ ಕಾರಣ. ಡಾಕ್ಟರ್ನ ಕರೆದು ಮೊದಲು ಅವ್ರನ್ನ ಚೆಕಪ್ ಮಾಡಿಸಿ. ಜಾನಿ ಅಥವಾ ಈ ಗೌಡ ಹೇಳ್ದಂಗೆ ನನ್ನ ಮಗಂಗೆ ಏನಾದ್ರೂ ಪ್ರಾಬ್ಲಮ್ ಇರ್ಬೋದಾ? ಯಾವುದಕ್ಕೂ ಡಾಕ್ಟರ್ನ ಕರೆಸಿ ಚೆಕಪ್ ಮಾಡಿಸ್ಬಿಡ್ಬೇಕು. ಅಲ್ಲೇನು ಪ್ರಾಬ್ಲಮ್ ಇಲ್ಲ ಅಂತ ಬರಬೇಕು. ಈ ಗೌಡಂಗೂ ಆ ಮಿಟಕ್ಲಾಡಿಗೂ ಮಂಗಳ ಆರತಿ ಎತ್ತು ಬಿಡ್ತೀನಿ. ಆರತಿ ತಟ್ಟೆನ ನಮ್ಮಟ್ಟಿಂದಾನೆ ಕಳಿಸ್ಕೊಡ್ತೀನಿ. ಮಧುರ ಮೇಡಮ್ ಇಲ್ಲೇ ಬಂದ್ಬಿಟ್ರಲ್ಲ, ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ನಮ್ಮನೇಲಿ ಯಾರು ಪೇಷಂಟ್ ಇಲ್ವಲ್ಲ, ನಮ್ಮನೆಗೆ ಯಾಕೆ ಬಂದ್ರಿ? ಚೆನ್ನಾಗಿ ಹೇಳಿದ್ರೆ, ಬೆಳಕಿಲ್ದೆ ಬಣ್ಣ ಕಾಣಲ್ಲ, ಪೇಷಂಟ್ ಇಲ್ದೆ ಡಾಕ್ಟ್ರು ಮನೆಗೆ ಬರೋದಿಲ್ಲ. ನಮ್ಮನೇಲಿ ಪೇಷಂಟ್ ಇದಾರಂತ ನಿಮಗೆ ಯಾರು ಫೋನ್ ಮಾಡಿದ್ದು? ನಾನೇ. ಅವ್ರೆ, ನಿಮಗ್ ಯಾವ ಕಾಯಿಲೆ ಬಂದಿದೆ ಅಂತ ಡಾಕ್ಟರ್ನ ಕರೆಸ್ಕೊಂಡಿದ್ದೀರೋ? ನನಗೆ ಯಾವ ಕಾಯಿಲೆನೂ ಬಂದಿಲ್ಲ ಕಣೆ. ನಿನಗೆ ಯಾಕೆ ಇನ್ನೂ ಮಕ್ಕಳಾಗಿಲ್ಲ ಅಂತ ಟೆಸ್ಟ್ ಮಾಡ್ಸಕ್ ಕರ್ಸಿರೋದು. ಮೆಣಸಿನ್ಕಾಯಿ ಘಾಟು. ಡಾಕ್ಟ್ರೆ, ಇವಳನ್ನ ಟೆಸ್ಟ್ ಮಾಡಿ ಏನ್ ಪ್ರಾಬ್ಲಮ್ ಅಂತ ಹೇಳಿ. ಹಲೋ ಮೈ ಡಿಯರ್ ಗಂಡನ್ ತಾಯಿ ಅವರೇ, ನನಗೆ ಯಾವ ಪ್ರಾಬ್ಲಮು ಇಲ್ಲ. ಬೇಕಿದ್ರೆ ನಿಮ್ ಮಗನ್ ಕರ್ಸಿ ಟೆಸ್ಟ್ ಮಾಡಿಸಿ. ಚೆನ್ನಾಗಿದೆ ಅಮ್ಮ. ನೀವೆಲ್ಲ ಡಿಸೈಡ್ ಮಾಡ್ಕೊಂಡ್ಬಿಟ್ರೆ ನಾವು ಕಷ್ಟಪಟ್ಟು 8 ವರ್ಷ MBBS ಪಾಸ್ ಆಗಿದ್ದೇನು ಕಾಯ್ತುರಿ ಅಕ್ಕ. ಹಲೋ ಡಾಕ್ಟರ್, ಫಾರ್ ಯೋರ್ ಕೈಂಡ್ ಇನ್ಫಾರ್ಮೇಶನ್, MBBS ಕೋರ್ಸ್ ಇರೋದು ಬರೀ 5 ವರ್ಷ. ಫಾರ್ ಯರ್ ಕೈಂಡ್ ಇನ್ಫಾರ್ಮೇಶನ್, ನಾವು 3 ವರ್ಷ ಫೇಲ್ ಆಗಿದ್ದೀವಿ. ಡಾಕ್ಟ್ರೆ, ಏನ್ ನೀವು ನಮ್ಮನೆಗೆ ಬಂದ್ಬಿಟ್ಟಿದ್ದೀರಾ? ನಮ್ಮನೇಲಿ ಯಾರಿಗೇನು ಪ್ರಾಬ್ಲಮ್ಮು? ನಮ್ಗಿನ್ನು ಮಕ್ಳಾಗಿಲ್ವಲ್ಲ ಅಂತ ಟೆಸ್ಟ್ ಮಾಡಕ್ಕೆ ನಿಮ್ಮ ಮಮ್ಮಿ ಡಾಕ್ಟರ್ನ ಕರ್ಸಿದ್ದಾರೆ. ಮಮ್ಮಿ, ಇವಳು ಹೇಳ್ತಿರೋದು ನಿಜನಾ? ಮಗನೇ, ನನಗೆ ನಿನ್ ಬಗ್ಗೆ ಯಾವ ಡೌಟು ಇಲ್ಲ ಕಣೋ. ಆದ್ರೆ ಒಬ್ಬರಿಗೆ ಟೆಸ್ಟ್ ಮಾಡ್ಬೇಕು ಅಂದ್ರೆ ಇಲ್ಲಿ ಒಪ್ಕೊಳ್ಳಲ್ವಲ್ಲ, ಅದಕ್ಕೆ ನಿನಗೂ ಒಂದು ಟೆಸ್ಟ್ ಮಾಡಿಸ್ಬಿಡೋಣ ಅಂತ. ಮಮ್ಮಿ, ನಿಮ್ಮ ಮಗನ ಮೇಲೆ ನಿಮ್ಗೆ ನಂಬಿಕೆ ಇಲ್ವಾ? ನಂಬಿಕೆ ಪ್ರಶ್ನೆ ಅಲ್ಲ ರೀ, ಬೇಡ್ಕೊಂಡು ಟೆಸ್ಟ್ ಮಾಡಿಸ್ಬಿಡಿ. ಇದ್ರನ್ನೇನು ಅವಮಾನ ಆಗೋದಿಲ್ಲ, ನಿಮ್ಮ ಪೌರುಷತ್ವಕ್ಕೂ ಧಕ್ಕೆ ಬರೋದಿಲ್ಲ. ಡಾಕ್ಟ್ರ್ ಅನ್ಸ್ಕೊಂಡವನು ಹಾಳಾಗೋಗ್ಲಿ ಬಂದುಬಿಟ್ಟಿದ್ದೀನಿ. ಇಬ್ರು ಸ್ವಲ್ಪ ಕೋಆಪ್ರೇಟ್ ಮಾಡಿ. ಅದೇನು ಹೇಳ್ರಿ?
ಒಂದು ಅರ್ಧ ಮಿಲ್ಲೆ ಬ್ಲಡ್ನ ತಗೊಂಡ್ಬಿಟ್ಟು ಟೆಸ್ಟ್ ಮಾಡಿಬಿಟ್ಟು ನಾಳೆನೇ ಕೊಟ್ಬಿಡ್ತೀನಿ ರಿಪೋರ್ಟ್ನ. ಅವಾಗ ಯಾರಿಗೆ ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಾಗೋಗುತ್ತಲ್ಲ. ಹಲೋ ಡಾಕ್ಟರ್, ಬೇಕಿದ್ರೆ ಇವ್ರು ಟೆಸ್ಟ್ ಮಾಡಿ, ನಾನು ಯಾವ ಟೆಸ್ಟ್ ಮಾಡಿಸ್ಕೊಳಲ್ಲ. ಯಾಕಂದ್ರೆ ನನಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಇದೆ. ಲೇ ಟೆಸ್ಟ್ ಮಾಡಿಸ್ಕೊಳ್ಳಲ್ಲ ಅಂತ ಹೇಳಕ್ ನೀನ್ ಯಾವಳೆ? ಇದು ನನ್ನ ವಂಶವೃಕ್ಷ ಬೆಳೆಯೋದ್ರ ಪ್ರಶ್ನೆ. ನೋಡು, ಮರ್ಯಾದೆಯಾಗಿ ಟೆಸ್ಟ್ ಮಾಡಿಸ್ಕೊಳಕ್ ಒಪ್ಕೊಂಡ್ರೆ ಡಾಕ್ಟ್ರು ಸಿರಿಂಜ್ ತೆಗಿತಾರೆ, ಇಲ್ಲ ಅಂದ್ರೆ ನಾನು ದಬ್ಳ ತಗೊಂಬಂದು ಚುಚ್ತೀನಿ. ಯಾಕೆ ಹಿಂಗೆ ಓಡಾಡ್ತಿದ್ಯಾ? ನಿದ್ದೆ ಬಂದಿಲ್ವಾ? ನಿಮ್ಮ ಮಮ್ಮಿ ಮನೇಲಿರೋವರೆಗೂ ನಿದ್ದೆ ಇರ್ಲಿ, ಸೀನು ಬರ್ತಿಲ್ಲ. ಸೀನ್ ಬರ್ಲಿಲ್ಲ ಅಂತ ಮುಖನ ಯಾಕೆ ಇಷ್ಟು ಸೀರಿಯಸ್ ಮಾಡ್ಕೊಂಡಿದ್ಯಾ? ಒಂದ್ ನಿಮಿಷ ಇರು. ಅಬ್ಬಾ, ಸೀನ್ ಬಂತು, ಇನ್ನು ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು. ಜಾನಿ, ಯಾಕೆ ಯಾವಾಗ್ಲೂ ತಲೆ ಕೆಟ್ಟೋರ್ ತರ ಆಡ್ತೀರಾ? ಅಯ್ಯ, ನಾನೇನ್ ಮಾಡ್ದೆ? ನೀನ್ ಸೀನ್ ಬರ್ತಿಲ್ಲ ಅಂತಂದೆ, ಮೂಗು ಹೂ ಇಟ್ಟು ಸೀನ್ ಬರ್ಸ್ತೆ, ತಪ್ಪೇನೋ? ತಮಾಷೆ ನಿಲ್ಸಿ, ನಾ ಹೇಳಿದ್ರೆ ಸ್ವಲ್ಪ ಸೀರಿಯಸ್ ಆಗಿ ಕೇಳಿಸ್ಕೊಳ್ಳಿ. ಅಲ್ಲ ರೀ, ನಿಮ್ಮ ಮಮ್ಮಿಗೆ ನನ್ನ ಬಗ್ಗೆ ಏನ್ ಗೊತ್ತು ಅಂತ ಮೆಡಿಕಲ್ ಟೆಸ್ಟ್ ಅಂತ ಬ್ಲಡ್ ತಗೊಂಡ್ರು. ಬ್ಲಡ್ ತಗೊಂಡಿದ್ದು ಮಮ್ಮಿ ಅಲ್ಲ, ಡಾಕ್ಟ್ರು. ನಿಮ್ ಮಮ್ಮಿ ಹೇಳಿದ ತಾನೇ ಡಾಕ್ಟರ್ ತಗೊಂಡಿದ್ದು. ಇದ್ ಹೀಗೆ ಮುಂದುವರೆದ್ರೆ ನಾನ್ ಮನೆ ಬಿಟ್ಟು ಹೋಗ್ಬೇಕಾಗುತ್ತೆ. ಅದು ಸ್ವಲ್ಪ ಮೆಲ್ಲದ್ ಮಾತಾಡು, ಬಾಗ್ಲು ಬೇರೆ ಓಪನ್ ಇದೆ, ಮಮ್ಮಿ ಕೇಳಿಸ್ಕೊಂಡ್ರೆ ಬಾಯಿ ಬಂದಂಗ್ ಬೈದ್ ಬಿಡ್ತಾರೆ. ರೀ, ಬೈದೆ ನೀವ್ ಬೈಸ್ಕೊಳ್ಳಿ, ನಾನ್ ಯಾಕ್ರಿ ಬೈಸ್ಕೋಬೇಕು? ನಾನ್ ಇನ್ಮೇಲೆ ಅವ್ರ ಹತ್ರ ಬೈಸ್ಕೊಳ್ಳಲ್ಲ. ಹೆಣ್ಣಾಗಿ ನಿನ್ಗೆ ಎಷ್ಟು ಕೋಪ ಬರ್ತಿದ್ಯಲ್ಲ? ನನ್ನ ಬ್ಲಡ್ನು ತಗೊಂಡು ಟೆಸ್ಟ್ ಕಳಿಸಿ ನನ್ನ ಮೇಲೆ ಅನುಮಾನ ಪಡ್ತಿದ್ದಾರೆ. ನನ್ಗೆ ಎಷ್ಟು ಕೋಪ ಬರಬೇಡ. ನನಗ್ ನಿಮ್ ವಿಷಯ ಬೇಕಾಗಿಲ್ಲ. ಒಂದು ನೀವು ಅವ್ರಿಗೆ ಬುದ್ಧಿ ಹೇಳಿ ವಾಪಸ್ ಕಳ್ಸಿ, ಇಲ್ಲ ಅಂದ್ರೆ ಮುಂದೆ ಬರೋ ಎಲ್ಲ ಪ್ರಾಬ್ಲಮ್ಗೂ ನೀವೇ ಕಾರಣ ಆಗ್ತೀರಾ. ಅತ್ತೆ ಸೊಸೆ ಮಧ್ಯೆ ಸಿಕ್ಕಾಕೊಂಡ ಪ್ರತಿಯೊಬ್ಬ ಗಂಡಸಿನ ಪ್ರಾಬ್ಲಮ್ ಇದು. ಹೆಂಡತಿ ಹೊಟ್ಟೆ ಮುಂದೆ ಬಂದ್ರು ಗಂಡನೇ ಕಾರಣ, ಅತ್ತೆ ಸೊಸೆ ಜಗಳ ಆಡ್ಕೊಂಡು ಮುಂದೆ ಪ್ರಾಬ್ಲಮ್ ಬಂದ್ರು ಅದಕ್ಕೂ ಗಂಡನೇ ಕಾರಣ. ನಮ್ ಗಂಡ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ. ನಿಮಗ್ ನೀವೇ ಬೈಕೊಳ್ಳೋದ್ ನಿಲ್ಸಿ, ಹೋಗ್ ನಿಮ್ಮ ಅಮ್ಮಂಗ್ ಬೈದು ಊರಿಗೆ ವಾಪಸ್ ಕಳ್ಸಿ, ಆಗ ನಾವ್ ನೆಮ್ಮದಿ ಆಗಿರ್ಬೋದು. ಆಗ್ಲೂ ನಾವು ನೆಮ್ಮದಿಯಾಗಿರಕ್ಕಾಗಲ್ಲ ಮಧು. ಯಾಕೆ? ಪ್ರೆಗ್ನೆಂಟ್ ಪುಟ್ಮಲ್ಲಿ ಅವ್ರು ನನ್ನ ಪಕ್ಕ ಇರೋ ತನಕ ನಾನು ಹೆಂಗ್ ನೆಮ್ಮದಿಯಾಗಿರ್ಲಿ? ಅಣ್ಣಪ್ಪನವ್ರಿ, ಇದ್ಯಾಕ ಒಟ್ಟ ಕಟ್ಕೊಂಡ್ರವ್ರ ಥರ ಮುಖ ಮಾಡ್ಕೊಂಡಿದ್ದಾರೆ? ನನ್ನ ಎಕ್ಸಾಮ್ ರಿಸಲ್ಟ್ಗೂ ಕೂಡ ಇಷ್ಟು ಟೆನ್ಷನ್ ಅಲ್ಲಿ ಕಾಯ್ದಿರ್ಲಿಲ್ಲ ಗೌಡ್ರೆ. ಆ ಡಾಕ್ಟ್ರ್ ತರ ರಿಪೋರ್ಟ್ ಏನಾಗುತ್ತೋ ಅಂತ ಟೆನ್ಷನ್ ಆಗ್ತಿದೆ. ಇದೆ ನಣ್ಣಪ್ಪನವ್ರಿ, ನಿಮ್ಮ ಮೇಲೆ ನೀವೇ ನಂಬಿಕೆ ಕಳ್ಕೊಂಬಿಟ್ರೆ ಪಾಪ ಮಧುರ ಅವ್ರ ಗತಿ ಏನಾಗಬೇಕು? ಲೇ ಗೌಡ, ಸುಮ್ಮನೆ ನಿಂತ್ಕೊಳ್ಳೋ. ನನ್ನ ಮಗ ಯಾವತ್ತಿದ್ರು ಹುಲಿನೇ ಕಣೋ. ನಿಮ್ ಹುಲಿ ಪೌರುಷನ ನಾನು ನೋಡ್ತಾನೆ ಇದ್ದೀನಿ. ರಿಸಲ್ಟ್ ಏನ್ ಬರುತ್ತೋ ಅನ್ನೋ ಟೆನ್ಷನ್ಗೆ ಈ ಹುಲಿ ಇಲ್ಲಿ ತರ ಪರದಾಡ್ತಿದೆ. ಮಧು, ನಮ್ಮ ಮಮ್ಮಿ ಹೇಳ್ದಾಗೆ ನಾನು ಹುಲಿನೇ. ಹೌದು ಹೌದು ಹೌದು, ನೀವು ಹುಲಿನೇ. ಆದ್ರೆ ಹೆಣ್ಣುಲಿನ ಗಂಡುಲಿನ ಅಂತ ಡಾಕ್ಟರ್ ಬಂದ್ಮೇಲೆ ಗೊತ್ತಾಯ್ತದೆ. ಬೇಡ, ಯಾರಿಗೂ ಕನ್ಫ್ಯೂಷನ್ನೇ ಬೇಡ. ಕನ್ಫರ್ಮ್ ಮಾಡಕ್ಕೆ ಅಂತ ನಾನು ಬಂದಿಲ್ವಾ? ಮಾಡ್ತೀನಿ, ಕನ್ಫರ್ಮ್ ಮಾಡ್ತೀನಿ. ರೀ ಡಾಕ್ಟ್ರೆ, ಯಾಕ್ರಿ ಇಷ್ಟು ಲೇಟು? ಅದು ಕಟಿಂಗು ಶೇವಿಂಗು ಮಾಡಿಸ್ಕೊಂಬರೋಣ ಅಂತ ಅಂಗಡಿಗೆ ಹೋಗಿದ್ದೆ. ಅಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಜನ ಜಾಸ್ತಿ ಇದ್ರು. ಅದಕ್ಕೆ ಒಂದು ಕೆಲಸ ಮಾಡಿ, ಜೊಲ್ಲ ಕೂರಿಸಿರ್ತೀನಿ, ತಣ್ಣಗಾಗುತ್ತೆ ಅಂತಂದ. 10 ನಿಮಿಷ ಕಾಯ್ಬೇಕು ಅಂದ್ಬಿಟ್ಟು ಚೆನ್ನಾಗಿ ಜೊಲ್ಲರ್ಸ್ಕೊಂಡ್ ಬಂದ್ಬಿಟ್ಟೆ. ಡಾಕ್ಟ್ರೆ, ನಿಮ್ ಕತೆ ಕೇಳೋದಕ್ಕೆ ನಮ್ಗೆ ಟೈಮ್ ಇಲ್ಲ, ಮೊದಲು ರಿಸಲ್ಟ್ ಹೇಳ್ರಿ. ಅಯ್ಯೋ, ಕಷ್ಟಪಟ್ಟು ಓದು ಬರ್ದಿರೋ ಈ ಎಕ್ಸಾಮ್ ರಿಸಲ್ಟ್ಸ್ಗೆ ಇಂಗ್ಲೆಂಡ್ ಗಟ್ಲೆ ಕಾಯ್ತೀರ ತಾನೆ. ಅಂದಮೇಲೆ ಟ್ರಾಲು ಕೊಟ್ಟಿರೋದು ಅರ್ಧ ಮಿಳ್ಳೆ ರಕ್ತ, ಅದು ಪುರುಷತ್ವ ಪರೀಕ್ಷೆ ಬಗ್ಗೆ ಅಲ್ವಾ? ಕೊಡ್ತೀನಿ, ನಾನು ಬಂದಿರದೆ ಅದಕ್ಕೆ ಕೊಡ್ತೀನಿ. ರೀ ಡಾಕ್ಟ್ರೆ, ಬರೀ ನನ್ನ ಮಗನ್ ರಿಸಲ್ಟ್ ಮಾತ್ರ ಅಲ್ಲ, ಇವಳ ರಿಸಲ್ಟು ನನಗೆ ಗೊತ್ತಾಗ್ಬೇಕು. ಕೊಡ್ತೀನಿ, ಖರ್ಚಿದ್ರೆ ಅಂದಮೇಲೆ ಕೊಡದೇ ಇರ್ತೀನ, ಕರೆಕ್ಟಾಗಿ ಕೊಡ್ತೀನಿ, ತಲೆ ಕೆಡಿಸ್ಕೊಬೇಡಿ. ಅಯ್ಯ ಬಿರು ಕೊಡಿ ಡಾಕ್ಟ್ರೆ. ಕಾಯಪ್ಪ ಮಯೂರ, ಕಾಯ್. ನಿನ್ನೆ ನಿಮ್ಮಿಬ್ಬರದು ಬ್ಲಡ್ ಟೆಸ್ಟ್ ಮಾಡಬೇಕು ಅಂತ ನಾನು ಒಂದು ಇಷ್ಟಿಷ್ಟು ಬ್ಲಡ್ ಸ್ಯಾಂಪಲ್ಸ್ ತಗೊಂಡೋದೆ ತಾನೆ. ಈ ಡಾಕ್ಟ್ರೆ, ಗೊತ್ತಿರೋ ವಿಷಯನೇ ಮುಂದಕ್ಕೆ ಹೇಳ್ರಿ. ಯಾಕಪ್ಪ? ಮುಂದಕ್ಕೆ ಹೋಗ್ಬೇಕು ಅಂದ್ರೆ ನಾವು ಹಿಂದೆಯಿಂದ ಬರ್ಬೇಕು ತಾನೆ, ಕರೆಕ್ಟ್ ತಾನೆ? ನಂಗೆ ಎಲ್ಲಿದೆ? ಸ್ಮಶಾನದಲ್ಲಿದ್ರಿ, ಮುಂದಕ್ಕೆ ಹೇಳಿ. ಗುಡ್, ವೆರಿ ಗುಡ್ ಮಧುರ ಅವರೇ, ನಿಮ್ಮ ಮೆಮೊರಿ ಪವರ್ ತುಂಬ ಚೆನ್ನಾಗಿದೆ. ನೀವು
ಬರೋದೇ ಇಲ್ಲ. ಏನ್ ತಿಂತೀರಾ? ಮೂರಿಡಿ ಮಣ್ಣು ತಿಂತಾಳೆ. ಗುಡ್ ಕ್ವಾಲಿಟಿ ತಿನ್ಬೇಕು ನೀವು. ರೀ ಡಾಕ್ಟ್ರೆ, ನೀವೇನ್ ಇಲ್ಲಿ ರಿಪೋರ್ಟ್ ಕೊಡಕ್ ಬಂದಿದ್ದೀರಾ ಅಥವಾ ಟೈಮ್ ಪಾಸ್ ಮಾಡಕ್ ಬಂದಿದ್ದೀರಾ? ಟೈಮ್ ಪಾಸ್ ಮಾಡ್ಕೊಂಡು ಆಮೇಲೆ ರಿಪೋರ್ಟ್ ಕೊಟ್ಟೋಗೋಣ ಅಂತ. ಏನಂತೀರಾ? ಡಾಕ್ಟ್ರೇ, ನೀವು ಟೈಮ್ ಪಾಸ ಆಮೇಲೆ ಮಾಡಿ. ಪಾಪ ನಿಮ್ಮ ರಿಸಲ್ಟ್ಗೋಸ್ಕರ ನಮ್ಮ ಅಣ್ಣಪ್ಪನವರು ಒತ್ತಾರೆಯಿಂದ ತಿಂದಿಲ್ಲ, ಉಂಡಿಲ್ಲ, ಏನು ಕುಡ್ದಿಲ್ಲ. ಬಿರ್ನ ರಿಸಲ್ಟ್ ಹೇಳಿ. ಹೊಡೆದೋಗುತ್ತೆ, ಬೇಗ ಹೋಗಿ. ಡಾಕ್ಟರ್, ನೀವು ಬಂದ್ ಕೆಲಸ ಮುಗಿಸ್ ಹೋದ್ರೆ ನಮಗ್ ತುಂಬಾ ಹೆಲ್ಪ್ ಆಗುತ್ತೆ. ಸರಿ, ನೀವೆಲ್ಲ ಇಷ್ಟು ಒತ್ತಾಯ ಮಾಡ್ತಿರೋದ್ರಿಂದ ನಾನು ರಿಸಲ್ಟ್ನ ಅನೌನ್ಸ್ ಮಾಡ್ಬಿಡ್ತೀನಿ. ನಾನು ಚೆಕ್ ಮಾಡಿರೋ ಬ್ಲಡ್ ಪ್ರಕಾರ ಸಮಸ್ಯೆ ಇರೋದು ಶ್ರೀಯುತ ಶ್ರೀಮತಿ ಮಧುರ ಅವ್ರ ಗಂಡ ಜಾನಿಗೆ. ತಪ್ಪಾಳೆ. It hurts, bro.